ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚುಕ್ಕಿ ಯೂಟ್ಯೂಬ್ ಚಾನಲ್. ನಾವು ನೋಡ್ರಿ ಸಂಡೇ ಸಾಯಿಬಾಬಾನ ಗುಡಿಗೆ ಬಂದಿದ್ವಿ. ಸಂಜೆಗೆ ಸೌದತ್ತಿ ಒಳಗಿನ ಸಾಯಿಬಾಬಾನ ಗುಡಿ ಹೆಂಗೈತೆ ನೋಡ್ರಿ. ಚಿನ್ನಿ ಚುಕ್ಕಿ ಎಲ್ಲಾರ ಹೋಗೋಣ ಅಂಥೇಳಿ ಭಾಳ ಕಾಡ್ಸಾತಿದ್ರ. ಹಾಗಾಗಿ ಅವ್ರ ಬಾಬಾ ಬೆಳಿಗ್ಗೆ ಸೊಗಲಕ್ಕೆ ಹೋಗೋಣ ಅಂದ್ರಿ. ಮಳೆ ಒಂದು ಸ್ವಲ್ಪ ಸ್ಟಾರ್ಟ್ ಆಯ್ತು. ಹಾಗಾಗಿ ಸಂಜೆಗೆ ಸಾಯಿಬಾಬಾನ ಗುಡಿಗಾರ ಹೋಗಿ ಬರೋಣ ನಡ್ರಿ ಅಂಥೇಳಿ ಸಾಯಿಬಾಬಾನ ಗುಡಿಗೆ ಕರ್ಕೊಂಡು ಹೋಗಿದ್ರೆ. ಇದು ನೋಡ್ರಿ ಸೌದತ್ತಿ ಒಳಗಿರುವಂಥ ಸಾಯಿಬಾಬಾನ ಗುಡಿ. ಇಷ್ಟು ಶಾಂತನ ಜಾಗ ಒಳಗೆ ಕುಂದಿರ್ಬೇಕಂತ ಹೇಳಿ ಭಾಳ ಅನ್ನಿಸ್ತೈತ್ರಿ. ಹಾಗಾಗಿ ಯಾವಾಗಾದರೂ ಹಿಂಗೆ ಗದ್ದಲ ಇರ್ಲಾರ್ದಲ್ಲಿ ಹಿಂಗೆ ಗುಡಿ ಒಳಗೆ ಹೋಗಿ ಸ್ವಲ್ಪ ಆರಾಮ್ ಕುಂತು ಬಂದ್ರೆ ಮೈಂಡ್ ಫ್ರೆಶ್ ಅನ್ನಿಸ್ತೈತಿ. ನಮ್ಮ ಹುಡುಗರ ಗದ್ದಲಾಕಾಗತ್ತಿದ್ರಲ್ಲಿ ಏನೂ ಗದ್ದಲ ಇರಲಿಲ್ಲ, ಅಷ್ಟು ಶಾಂತ ಇತ್ತು. ನಮ್ಮ ಚುಕ್ಕಿ ನೋಡ್ರಿ ಎಲ್ಲ ಕಡೆ ಹೆಂಗೆ ನಮಸ್ಕಾರ ಮಾಡ್ಕೊಂಡು ಅಡ್ಡಾಡತ್ತಾಳ. ನಾವೇನು ಮಾಡ್ತೇವಲ್ಲ ತಾನು ಮಾಡ್ತಾಳೆ ನಮ್ಗಿಂತ ಮೊದಲು. ನಾವು ಭಾಳ ಸರಿ ಹೋಗ್ತಿದ್ವಿ ರೀ. ಸದ್ಯದಾಗ ಹೋಗೋಕ್ಕಾಗಿರಲಿಲ್ಲ. ಭಾಳ ಚೇಂಜಸ್ ಆಗ್ಯಾವ್ರಿ. ಇದೆಲ್ಲ ಹಿಂಗೆ ಕಳಶ ಅದಿದ್ದಿದ್ದಿಲ್ಲ. ಈಗ ಮತ್ತೆ ಹೊಳ್ಳಿ ನೋಡಿದಾಗ ಕಳಶ ಎಲ್ಲ ಮಾಡಿದ್ರೆ ಬರೀ ಹಂಗೆ ಇಲ್ಲಿ ಸುತ್ತಲೂ ಮತ್ತು ಬೇರೆ ಬೇರೆ ಗುಡಿ ಅದಾವು. ಲಾಸ್ಟಿಗೆ ನವಗ್ರಹ ಐತಿ. ಮತ್ತು ಇಲ್ಲಿ ದತ್ತಾತ್ರೇಯಂದಿತ್ತು. ಈಗ ಫಸ್ಟ್ ಹೋಗಿದ್ದ ಶಿವಂದಿತ್ತು. ಹಂಗೆ ಎಲ್ಲ ಕಡೆನೂ ನಮಸ್ಕಾರ ಮಾಡ್ಕೊತ ನಾವು ಮತ್ತು ಬೇರೆ ಕಡೆ ಗುಡಿಗೆ ಹೋದ್ವಿ ನೋಡ್ರಿ. ನಮ್ಮ ಚುಕ್ಕಿ ಅಲ್ಲಿ ತೋರಿಸಿ ನಾಯಿ ಐತೆ ನೋಡಿ ಅನ್ನತ್ತಿದ್ಲರಿ ದತ್ತಾತ್ರೇಯನ ಮುಂದಿರೋದಕ್ಕೆ. ಆಕಿ ಭಾಳ ಜಲ್ದಿ ಇಂಥವೆಲ್ಲ ಅಬ್ಸರ್ವ್ ಮಾಡ್ತಿರ್ತಾಳೆ. ಅವ್ರ ಅಕ್ಕ ಹೇಳತ್ತಾಳಲ್ಲ ನಾಯಿ ಐತೆ ನೋಡು ಅಂಥೇಳಿ. ಈಗ ನೋಡ್ರಿ ಇದು ನವಗ್ರಹದ್ರಿ ಲಾಸ್ಟ್. ಫಸ್ಟ್ ಒಂದು ಹೋಮದ್ದು ಇರ್ತೈತೆ ರೀ, ಅದು ಯಾವಾಗೂ ಸ್ಟಾರ್ಟ್ ಇರ್ತೈತಿ. ಮತ್ತು ನೆಕ್ಸ್ಟ್ ಶಿವಂದು, ಆಮೇಲೆ ದತ್ತಾತ್ರೇಯಂದು, ಮತ್ತು ಇದು ಲಾಸ್ಟ್ ನವಗ್ರಹ. ಇಲ್ಲೊಂದು ಸ್ವಲ್ಪ ಗಾರ್ಡನ್ ಮಾಡ್ಯಾರ ಸೈಡ್, ತೋರಿಸ್ತೇನಂತ. ನಾನೊಂದೆರಡು ಪ್ರದಕ್ಷಿಣೆ ಹಾಕಿ ಗಾರ್ಡನ್ ತೋರಿಸ್ತೀನಿ. ಗಾರ್ಡನ್ಯಾಗ ಲಾಸ್ಟ್ ಟೈಮ್ ಬಂದಾಗ ಭಾಳ ಥರ ವೆರೈಟಿ ಗುಲಾಬಿ ಇದ್ದು. ನಾನಂತೂ ಭಾಳ ಇಷ್ಟಪಟ್ಟು ಹೋಗಿದ್ದೆ ನೋಡಿ. ಈ ಸರಿ ಯಾವ ಹೂವು ಕಾಣ್ಸಕತ್ತಿರ್ಲಿಲ್ಲ. ಅದಕ್ಕೆ ನೋಡಾತೀನಿ, ನಿಮಗೂ ತೋರಿಸ್ತಂತೇಳಿ. ಯಾವ ಹೂನ ಕಾಣಿಸಲ್ಲು ಹಿಂಗಾಗ್ಯಾವ ನೋಡ್ರಿ ಇವೆಲ್ಲ ಗಿಡ. ಆಸರೆ ಭಾಳ ಹಿಂಗೆ ಕೆಂಪು ಗುಲಾಬಿ ಮತ್ತು ಹಳದಿ ಗುಲಾಬಿ, ಬಿಳಿ ಗುಲಾಬಿ ಹಂಗೆ ಭಾಳ ಆಗಿ ನೋಡಿದ್ದೆ ನಾ. ಇವರೆಲ್ಲ ಎಲ್ಲಿದಾಗಿ ತಂದು ಹಚ್ತಾರಂತೇಳಿ ಅಂದ್ಕೊಂಡಿದ್ದೆ. ಯಾವ ಅಗ್ಗಿನೇ ಇರಲಿಲ್ಲ. ಇಲ್ಲಿ ನೋಡ್ರಿ ಚಿನ್ನಿ ಚುಕ್ಕಿ ಮತ್ತು ಓಡಾಡಕತ್ತಾರ. ಸ್ವಲ್ಪ ಹೊತ್ತು ಹಿಂಗೆ ಆಟಾಡ್ತಾರೆ ಅವರು. ಅಂದ್ರೆ ಅವ್ರಿಗೂ ಖುಷಿ ಅನ್ನಿಸ್ತೈತಿ. ಆದ್ರೆ ನಮ್ಮ ಚಿನ್ನಿ ಭಾಳ ಓಡಾಡ್ತಾಳ್ರಿ. ಆಕಿ ಜೋಡಿ ಚುಕ್ಕಿನೂ ಓಡಾಡಿ ಬೀಳ್ತಾರ ಅಂಥೇಳಿ ಹೆದರಿಕೆ. ಅಷ್ಟಾಗಿ ನಮ್ಮ ಚಿನ್ನಿ ಬಿದ್ದ ಬಿಟ್ಲೆ. ಹಿಂಗೆ ಓಡೋಗಿ ಹೊಳೆ ಬರುವಾಗ ಚಿನ್ನಿ ಬಿದ್ಲರಿ. ಆಕಿನ ನೋಡಿ ಈಕಿನೂ ಓಡಾಡ್ತಾಳೆ. ಗುಡಿಗೇನು ಹೋಗಿ ಬಂದ್ರಿ. ಮನೆಗೆ ಬಂದಮೇಲೆ ಚಿನ್ನಿ ಮತ್ತು ತಿನ್ನಕ್ಕೆ ಏನಾರ ಮಾಡಂಥೇಳಿ ಅನ್ನತ್ತಿದ್ಲ. ಹಾಗಾಗಿ ಆಲೂಗಡ್ಡೆ ಇದ್ದು ಅವು ಹೊರಗೆ ಕರೆದಿದ್ದು ಅಷ್ಟೊಂದು ಚಲೋ ಇರ್ತಾವ ಇಲ್ಲ ಅಂಥೇಳಿ ಮನೆಯೊಳಗೆ ಮಾಡಿಕೊಡ್ತೇನೆ ಬಾ ಅಂಥೇಳಿ ಕರ್ಕೊಂಬಂದೇನೆ ರೀ. ನೋಡೋಣಂತ ಟ್ರೈ ಮಾಡ್ತೇನೆ ನಾನು ಈ ರೆಸಿಪಿ ಮಾಡೋಕ್ಕೆ. ಇದಕ್ಕೆ ನೋಡಿ ನಾನು ಮೈದಾ ಹಿಟ್ಟು ಹಾಕ್ಕೊಳತ್ತೀನಿ. ಅದಕ್ಕೆ ಏನಂತಾರಂತೂ ನಂಗೆ ಖರೇಂದ್ರೂ ಗೊತ್ತಿಲ್ಲ. ಆದ್ರೆ ನಾನು ನೋಡಿದ್ರ ಮೇಲೆ ಮಾಡತ್ತೇನೆ. ಹಂಗೆ ಒಂದು ಸ್ವಲ್ಪ ಮೈದಾ ಮತ್ತು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಳತ್ತೀನಿ ರೀ. ನೋಡಿರಿ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳತ್ತೀನಿ. ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಖಾರ ಜಾಸ್ತಿ ಹಾಕ್ಕೋಬೋದು. ಮತ್ತು ನಮ್ಮ ಮನ್ಯಾಗ ಕಿಚನ್ ಕಿಂಗ್ ಅಂತೇಳಿ ಒಂದು ಮಸಾಲೆ ಪುಡಿ ಇತ್ತು. ಹಾಗಾಗಿ ಆ ಮಸಾಲೆ ಸ್ವಲ್ಪ ಹಾಕ್ಕೊಂಡು, ಬೇರೆ ಯಾವ ಇರಲಿಲ್ಲ. ಅವನ್ನ ಹಾಕಿ ಉಪ್ಪು ಖಾರ ನಮಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಂಡೆ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಂತ್ರಿ. ಸೈಡೆಲ್ಲ ಒಣ ರೈತಿನೂ ಸ್ವಲ್ಪ ಅತಿಯಾಗಿ ತೆಳಗೂ ಬೇಡ ಮತ್ತು ಅತಿಯಾಗಿ ಗಟ್ಟಿನೂ ಬೇಡ ಅಂಥೇಳಿ ಆಲೂಗಡ್ಡೆಗೆ ಹತ್ಬೇಕು ಆ ಥರ ಮಾಡ್ಕೊಳತ್ತೀನಿ. ಹಿಂಗೆ ಮಾಡ್ಕೊಂಡೆ ನೋಡ್ರಿ. ನಾನು ಇಷ್ಟು ತೆಳಗೆ ಮಾಡ್ಕೊಂಡೇನಿ. ಈ ಆಲೂಗಡ್ಡಿನ ಮ್ಯಾಗಿನ ಸಿಪ್ಪೆ ಎಲ್ಲ ತೆಗೆದು ಹೆಚ್ಕೊಳ್ಬೇಕು. ನಮ್ಮ ಮನ್ಯಾಗ ಅದು ಹೆಚ್ಚೋದೇನೂ ಇಲ್ಲ. ಹಾಗಾಗಿ ನಾನು ಚಾಕುಲಿನ ತೆಳಗೆ ಸ್ಲೈಸ್ ಮಾಡ್ಕೊತೀನಿ ನೋಡ್ರಿ. 2 ಆಲೂಗಡ್ಡಿನ ನಾನು ಹೆಚ್ಕೊಂಡೇನಿ ರೀ. ಅದ್ರಾಗ ಸ್ವಲ್ಪ ಕೆಟ್ಟಿತ್ತು. ಹಾಗಾಗಿ ಅವು ಕೆಟ್ಟಿದ್ದೆಲ್ಲ ತೆಗೆದೋಗ್ದು
3 ಆಲೂಗಡ್ಡೆಗೆ ಹೋಗಿ 2 ಆಲೂಗಡ್ಡೆ ಆತ್ರಿ. 2 ಆಲೂಗಡ್ಡೆ ಒಳಗೆ ನಮ್ಮ 4 ಮಂದಿಗೂ ಆಕೈತಿ. ಹಾಗಾಗಿ 2 ಆಲೂಗಡ್ಡೆ ಒಳಗೆ ಮಾಡ್ಕೊತೀನಿ. ಇವಕ್ಕೆ ನಾನು ಚುಚ್ಚಾಕ ನನ್ನ ಕಡೆ ಕಡ್ಡಿ ಇಲ್ಲರಿ, ಹಾಗಾಗಿ ನಾನು ತೆಂಗಿನ ಪರ್ಕಿ ಒಳಗೆ ಕಡ್ಡಿ ಇರ್ತಾವಲ್ಲ ಆ ಕಡ್ಡಿನ ತೊಗೊಳತ್ತೀನಿ. ತೆಳ್ಳಗೆ ಸ್ಲೈಸ್ ಮಾಡ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿ ಆಕ್ಕಾವ ಅಂಥೇಳಿ ನಾನು ತೆಳ್ಳಗನ ಮಾಡ್ಕೊಳತ್ತೀನಿ ರೀ. ಆದಷ್ಟು ಇಲ್ಲಿ ನೋಡಿರಿ ನಾನು ತೆಂಗಿನ ಪರ್ಕಿವು ಕಡ್ಡಿ ತೊಗೊಂಡೇನಿ. ಅವನ್ನ ಒಂದು 4 ಕಡ್ಡಿ ಒಳಗೆ ಆಲೂಗಡ್ಡಿನ ಈ ಥರ ಹಾಕಾತೀನಿ ನೋಡಿರಿ. ಒಂದು ಹೋಲ್ ಮಾಡಿ ಅವನ್ನ ಸ್ವಲ್ಪ ಡಿಫ್ರೆನ್ಸ್ ಆ ಕಡ್ಡಿಗೆ ಈ ಥರ ಹೋಲ್ ಮಾಡಿ ಹಾಕಾತೀನಿ ನೋಡಿರಿ. ಇದೇ ಫಸ್ಟ್ ಟೈಮ್ ಟ್ರೈ ಮಾಡತ್ತೀನಿ ರೀ. ನೋಡೋಣ ಟೇಸ್ಟ್ ಹೆಂಗಾಗಿದ್ವು ಅಂಥೇಳಿ ನಾನು ನಿಮಗೆ ಹೇಳ್ತೀನಂತ. ಹಿಂಗೆ ಮಾಡಿಕೊಂಡೆ ಅದನ್ನು ಒಂದು ಬುಟ್ಟಿ ಒಳಗೆ ಅದೇನು ಹಿಟ್ಟು ಕಲಿಸ್ಕೊಂಡಿದ್ದೆನಲ್ಲ ಅದೇ ಬುಟ್ಟಿ ಮ್ಯಾಗ ನಾನು ಅವ್ನ ಹಾಕಿ ಹಿಂಗೆ ಸೈಡ್ ಇಡಾತಿದ್ದೆ ರೀ. ಹಿಂಗೆ ನೋಡಿರಿ ಎಲ್ಲನೂ ಚಮಚೆ ಸಹಾಯದ್ಲೆ ಅದ್ರ ಮ್ಯಾಗ ಹಾಕ್ಕೋಬೇಕು. ಹಂಗೆ ಮಾಡಿ ಪೂರ್ತಿ ಅವೆಲ್ಲ ಹಿಟ್ಟು ಹತ್ತಿರ್ಬೇಕು ರೀ. ಹಂಗೆ ಮಾಡ್ಕೊಂಡು ನೆಕ್ಸ್ಟ್ ಕರಿಯೋಣಂತ್ರಿ. ಈಗ ನಾನು ಒಂದು ಕೈಯಾಗ ಫೋನ್ ಹಿಡ್ಕೊಂಡು ಮತ್ತೊಂದು ಕೈಯಾಗ ಮಾಡತ್ತೀನಿ. ಆಗಲೇ ಫೋನ್ ಇಟ್ಟಿದ್ದೆ, ಹಾಗಾಗಿ ಕರೆಕ್ಟಾಗಿ ನಂಗೆ ಹಾಕೋಕ್ಕಾಗೋಲ್ದೆ. ಪೂರ ಒಟ್ಟು ಎಲ್ಲ ಕಡೆ ಹಿಟ್ಟು ಹತ್ತಿರ್ಬೇಕು ರೀ. ಹಂಗೆ ಮಾಡ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಂಡೇನಿ ರೀ. ನನಗೆ ಎಣ್ಣೆ ಒಳಗೆ ಬಿಡ್ತೇನಂತ. ಈಗ ನೋಡಿರಿ ಒಂದು ಕಡೆ ಬೇಯಾಕತೈತಿ, ಆ ಕಡೆ ಬೆಂದೈತಿ ಅಂತ ಹೇಳಿ ಗೊತ್ತಾದ್ರೆ ಸ್ವಲ್ಪ ಕಲರ್ ಚೇಂಜ್ ಆಕೈತಿ ರೀ. ಅದು ಗೋಲ್ಡನ್ ಕಲರ್ ಆಕೈತಿ. ಸ್ವಲ್ಪ ಗೋಲ್ಡನ್ ಆತಂದ್ರೆ ಆ ಕಡೆಯಿಂದ ಮತ್ತು ನಾವು ತಿರುಗಿಸಿ ಈ ಕಡೆ ಬೇಯಿಸ್ಕೋಬೇಕು. ಈಗ ನೋಡಿರಿ ನಾನು ಮತ್ತು ಸ್ವಲ್ಪ ತಿರುಗಿಸಾಕೇನಿ ನೋಡಿರಿ. ಹಿಂಗೆ ಕರದ ರೆಡಿ ಯಾವ ಇದ್ರ ಮೇಲೆ ಮತ್ತು ಬೇಕಂದ್ರೆ ಸ್ವಲ್ಪ ಖಾರದ ಪುಡಿ, ಉಪ್ಪು ಮತ್ತು ಚಾಟ್ ಮಸಾಲಾನ ಉದಿಸ್ಕೋಬೇಕ್ರಿ. ಈಗ ನಾನು ಮತ್ತೊಂದು 2 ಹಾಕ್ಯಂಗೆ ಕರಿಯಾಕೆ ಈಗ 4 ಕರ್ದಿದ್ದಾಗೈತೆ ರೀ. ತಿನ್ನೋದಷ್ಟು ಬಾಕಿ. ಇದ್ರ ಮ್ಯಾಗ ಸ್ವಲ್ಪ ಚಾಟ್ ಮಸಾಲ ಮತ್ತು ಉಪ್ಪು ಖಾರ ಎರಡೂ ಬೇಕಂದ್ರೆ ಮತ್ತೆ ಹಾಕ್ಕೊಂಡು ತಿನ್ಬೋದು ರೀ. ಟೇಸ್ಟ್ ಅಂತೂ ಮಸ್ತ್ ಆಗೈತೆ ರೀ. ಇವತ್ತಿನ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.